ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ನಮ್ಮ ಪಾರ್ಟ್ 4ನೇ ವಿಡಿಯೋ ಆಗಿದೆ ನೋಡಿ. ಪಾರ್ಟ್ 4ನೇ ವಿಡಿಯೋ ಇದೆ. ಯಾರಾದರೂ 1, 2 ಮತ್ತು 3 ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ತಕ್ಷಣ ವಿಡಿಯೋನ ನೋಡಿಕೊಳ್ಳಿ. ಓಕೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ನಂಬರ್ ಸೀರೀಸ್ ಪ್ರಶ್ನೆ ನಡೀತಾ ಇದೆ. ಹಾಗಾದರೆ ಇವತ್ತಿನ ಇವು ಒಂದು ಪ್ರಶ್ನೆ ನೋಡೋಣ ಬನ್ನಿ. ನಮ್ಮ ಮೊದಲನೇ ಪ್ರಶ್ನೆ 0, 3, 8, 15, 24 ಅಂತ ನೀಡಲಾಗಿದೆ ಮತ್ತು ಕ್ವೆಶ್ಚನ್ ಮಾರ್ಕ್ ನೀಡಿದ್ದಾರೆ. ಅಂದರೆ ಮುಂದಿನ ಸಂಖ್ಯೆ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ನೋಡ್ತಾ ಹೋದರೆ ಯಾವ ರೀತಿಯಾಗಿ ಹೋಗಿದೆ ಅಂತ ನೋಡೋದಾದರೆ ಇದು ಪ್ಲಸ್ ಆಗಿದೆ ನೋಡಿ. ಇದು ಅಂದರೆ 0ಇಂದ ಎಷ್ಟು ಪ್ಲಸ್ ಆಗಿದೆ? 0ಇಂದ 3 ಪ್ಲಸ್ ಆಗಿದೆ. ಅದೇ ರೀತಿಯಾಗಿ 3ರಿಂದ ಎಷ್ಟು ಪ್ಲಸ್ ಆಗಿದೆ? 3ರಿಂದ 8ಕ್ಕೆ 5 ಪ್ಲಸ್ ಆಗಿದೆ ನೋಡಿ. ಅದೇ ರೀತಿಯಾಗಿ 8ರಿಂದ 15ರವರೆಗೆ ಎಷ್ಟು ಪ್ಲಸ್ ಆಗಿದೆ? 7 ಪ್ಲಸ್ ಆಗಿದೆ. 15ರಿಂದ 24ರವರೆಗೂ ಎಷ್ಟು ಪ್ಲಸ್ ಆಗಿದೆ ಅಂದರೆ 9 ಪ್ಲಸ್ ಆಗಿದೆ. ಹಾಗಾದರೆ ನಾವು ಮುಂದಿನ ಒಂದು ಸಂಖ್ಯೆಯನ್ನು ಕಂಡುಹಿಡಿಬೇಕಾಗುತ್ತದೆ. ಮುಂದಿನ ಸಂಖ್ಯೆ ಎಷ್ಟು ಪ್ಲಸ್ ಆಗ್ತದೆ ಅಂದ್ರೆ ಇಲ್ಲಿ 3, 5, 7, 9 ಇದೇ ರೀತಿಯಾಗಿ ಮುಂದಿನ ಸಂಖ್ಯೆ 11 ಪ್ಲಸ್ ಆಗುತ್ತೆ ನೋಡಿ. ಹಾಗಾದರೆ 24ಕ್ಕೆ ಈ 11ನ ಪ್ಲಸ್ ಮಾಡಬೇಕಾಗ್ತದೆ ನಾವು. ಆವಾಗ ಆನ್ಸರ್ ಬರ್ತದೆ 11 1 5 4 1 5. ಅದೇ ರೀತಿಯಾಗಿ 2 1 3. ಇದಕ್ಕೆ ಸರಿಯಾದ ಉತ್ತರ ಯಾವುದದ? 35 ಇದೆ ನೋಡಿ. ಸರಿಯಾದ ಉತ್ತರ 35. ಆಯ್ಕೆಗಳೇ ನೋಡೋದಾದರೆ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಇದೆ ನೋಡಿ, 35 ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಕಾಮೆಂಟ್ನಲ್ಲಿ ಈ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಾವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಎಲ್ಲರೂ ತಪ್ಪದೇ ನೋಡಿಕೊಳ್ಳಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 1, 2, 6, 24, 120 ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ ನೋಡಿ. ಇದರ ಮುಂದಿನ ಸಂಖ್ಯೆ ಒಂದು ಸರಣಿಯನ್ನು ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ಬನ್ನಿ ಇದನ್ನು ಬಿಡಿಸೋಣ. 1, 2, 6, 24, 120 ಅದೇ ರೀತಿಯಾಗಿ ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ. ಯಾವ ರೀತಿಯಾಗಿ ಪ್ಲಸ್ ಆಗಿದೆ ಅಂತ ನೋಡೋದಾದರೆ ಇದು ಇಂಟು ಆಗಿದೆ ನೋಡಿ. ಅಂದರೆ 1 2 2, ಅದೇ ರೀತಿಯಾಗಿ 2 3 6, 6 4 24. ಅದೇ ರೀತಿಯಾಗಿ 24ರಿಂದ 120ವರೆಗೆ ಎಷ್ಟು ಇಂಟಾಗುತ್ತೆ ಅಂದರೆ 24ರ ಮಗ್ಗಿ ಬರಬೇಕು ನಮಗೆ. ಒಂದು 30ರ ತನಕ ಮಗ್ಗಿ ಬರಬೇಕು ನೋಡಿ. 24ರಿಂದ 24 5 120 ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ ಯಾವುದಾಗಿರುತ್ತೆ? ಮುಂದಿನ ಇಂಟು ಅಷ್ಟೇ 6 ಆಗಿದೆ ನೋಡಿ. ಅಂದರೆ ಮುಂದಿನ ಇಂಟು ಎಷ್ಟಿದೆ? 6 ಆಗಿದೆ. ಅಂದರೆ ಯಾಕಂದರೆ 2 3 4 5 ಇದೇ ರೀತಿಯಾಗಿ ಮುಂದಿನ ಸಂಖ್ಯೆ 6 ಆಗಿರ್ತದೆ. ಅಂದರೆ 6 ಇಂಟು ಮಾಡಬೇಕು. ಈ ಒಂದು 120ಕ್ಕೆ 6 ಇಂಟು ಮಾಡಬೇಕಾಗ್ಯದ. 120ಕ್ಕೆ ಎಷ್ಟು ಇಂಟು ಮಾಡಬೇಕು? 6 ಇಂಟು ಮಾಡಬೇಕು. ಆವಾಗ ಆನ್ಸರ್ ಬರುತ್ತೆ. ಅವಾಗ 120ರ ಮಗ್ಗಿ ಬರಲ್ಪ. ಅವಾಗ ಏನು ಮಾಡ್ಬೇಕು ಅಂದರೆ 12 6 ಎಷ್ಟು? 12 6 60. ಆವಾಗ 0ಕ್ಕೆ 0 ಕೊಡಬೇಕು. ಆವಾಗ ಆನ್ಸರ್ ಬಂತು. ಯಾವುದು ಬಂತು ಆನ್ಸರು? 600 ಆಗಿದೆ ನೋಡಿ. ಆಯ್ಕೆಗಳಲ್ಲಿ ಇದು ಆನ್ಸರ್ ನೋಡೋಕೆ ಹೋದರೆ ಎಲ್ಲಿ ಬರುತ್ತೆ? ಆಯ್ಕೆಗಳಲ್ಲಿ ಆಪ್ಷನ್ಸ್ ಬಿ 600 ಸರಿಯಾದ ಉತ್ತರವಾಗಿದೆ ನೋಡಿ. ಯಾವ ರೀತಿಯಾಗಿ ಈ ವಿಡಿಯೋನ ಅಂದರೆ ಈ ಪ್ರಶ್ನೆನ ಯಾವ ರೀತಿಯಾಗಿ ಬಿಡಿಸಿದೆ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? 600 ಆಗಿದೆ. 120ಕ್ಕೆ ಈ ಒಂದು 6 ಇಂಟು ಮಾಡಿದರೆ 600 ಬರುತ್ತಾ? 12 ಸಾರಿ ಇಲ್ಲಿ ತಪ್ಪಾಗಿದೆ ಆನ್ಸರ್. 12 72 ಆಗ್ತದೆ ನೋಡಿ. ಸರಿಯಾದ ಉತ್ತರ ಯಾವುದು? 720 ಸರಿಯಾದ ಉತ್ತರ. 12 60 ಆಗುತ್ತೆ. ಆದರೆ ನಾನು ಮಿಸ್ಟೇಕ್ ಮಾಡಿದೆ ನೋಡಿ. 12 72 ಆಗುತ್ತೆ ನೋಡಿ. ಇದು ಸರಿಯಾದ ಉತ್ತರ. ಓಕೆ, ಸಾರಿ 600 ಅಲ್ಲ ಆನ್ಸರು 720 ಆಗುತ್ತೆ. 12 72 720 ಆಗುತ್ತೆ ಆನ್ಸರ್. ಓಕೆ, ಇವಾಗ ಮುಂದಿನ ಪ್ರಶ್ನೆ ಹೋಗೋಣ.
ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ 2, 4, 6, 12, 14, 28 ಈ ರೀತಿಯಾಗಿ ಒಂದು ಪ್ರಶ್ನೆ ಕೊಟ್ಟಗೇಶಿಂದ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ ಬನ್ನಿ. ಏನಂತ ಕೊಟ್ಟಿದ್ದಾರೆ? 2 ಇದೆ, 4 ಇದೆ, 6 ಇದೆ, 12 ಇದೆ, 14 ಮತ್ತು 28. ಮುಂದಿನ ಸಂಖ್ಯೆ ಕಂಡುಹಿಡಿಬೇಕಂತ ಕ್ವಶನ್ ಮಾರ್ಕ್ ಈ ರೀತಿಯಾಗಿ ನೀಡಲಾಗಿದೆ. ಇದನ್ನು ಉತ್ತರವನ್ನು ಬಿಡಿಸೋಣ ಬನ್ನಿ. ಎಷ್ಟಾಗಿದೆ? 8 ಪ್ಲಸ್ ಆಗಿದೆ ನೋಡಿ ಇಲ್ಲಿ. ಅಂದರೆ 2 2 4. ಅದೇ ರೀತಿಯಾಗಿ 4 ಮತ್ತು 6 ಎಷ್ಟು ಅಂದರೆ 2 ಪ್ಲಸ್ ಆಗಿದೆ. 4ರಿಂದ 6ವರೆಗೂ 2 ಪ್ಲಸ್ ಆಗಿದೆ. ಅದೇ ರೀತಿಯಾಗಿ 8 2 ಇದೆ, ಮತ್ತು 6 2 12 ಆಗುತ್ತೆ, ಮತ್ತು ಪ್ಲಸ್ 2 ಆಯ್ತು ನೋಡ್ರಿ. ಅಂದ್ರೆ 12ರಿಂದ ಪ್ಲಸ್ 2 ಎಷ್ಟು? 14 ಆಗಿದೆ. ಅದೇ ರೀತಿಯಾಗಿ 14ರಿಂದ 14 28 ಇಂಟು 2 ಆಗಿದೆ. ಈ ಮುಂದಿನ ಸಂಖ್ಯೆ ಏನು ಮಾಡ್ಬೇಕು? ನಾವು ಪ್ಲಸ್ ಮಾಡ್ಬೇಕಾಗಿದೆ ನೋಡಿ ಇಲ್ಲಿ. ಅಂದರೆ 28 ಪ್ಲಸ್ 2 ಪ್ಲಸ್ ಮಾಡಬೇಕು, ಆವಾಗ ಆನ್ಸರು ನಮಗೆ ಕಂಡು ಬರ್ತದೆ. ಅಂದರೆ 28 ಪ್ಲಸ್ 2 ಮಾಡಿದರೆ ಎಷ್ಟು ಬರ್ತದೆ? ಆನ್ಸರು 30 ಬರುತ್ತದೆ. ಗೊತ್ತಾಯ್ತಾ? ಯಾವುದು? ಆನ್ಸರು 30 ಸರಿಯಾದ ಉತ್ತರವಾಗಿದೆ. ಇದರ ಉತ್ತರವನ್ನು ಆಯ್ಕೆಗಳಲ್ಲಿ ನೋಡೋದಾದರೆ ಯಾವುದು ಆಯ್ಕೆ ಇದೆ? ಆಪ್ಷನ್ ಸಿ 30 ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಅಗದಿ ಈಸಿ ಆದ ಅಂತ ಹೇಳ್ತೀವಿ, ಯಾಕಂದರೆ ಇದು ಸ್ಕ್ವೇರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಅಂದರೆ 4, 9, 16, 25, 36 ಕ್ವಶನ್ ಮಾರ್ಕನ್ನು ನೀಡಿದ್ದಾರೆ. ಈ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಇದು ಕ್ಯೂಬ್ಗಳು ಸ್ಕ್ವೇರ್ಗಳು ಗೊತ್ತಿರಬೇಕು. 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36. ಅದೇ ರೀತಿಗೆ ಯಾವುದಕ್ಕೆ ಬರುತ್ತೆ? ಮುಂದಿನ 7 ಸ್ಕ್ವೇರ್ ಬರ್ತದೆ ನೋಡಿರಿ. ಓಕೆ, 7 ಸ್ಕ್ವೇರ್ ಎಷ್ಟು? 7 7 49 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಎಲ್ಲದ ಆಯ್ಕೆಗಳಲ್ಲಿ ಎಲ್ಲಿ ಕಂಡು ಬರ್ತದಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ನೋಡಿ. ಅಂದರೆ 7 7 49 ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಇದು ನಿಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದು ನಿಮ್ಮ ಪ್ರಶ್ನೆಯಾಗಿದೆ. ಓಕೆ, ಕಾಮೆಂಟ್ ಮೂಲಕ ಇದರ ಒಂದು ಉತ್ತರವನ್ನು ನೀವೇನು ಮಾಡ್ಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 90, 85, 75, 60, 40 ಮತ್ತು ಕ್ವಶನ್ ಮಾರ್ಕನ್ನು ನೀಡಿದ್ದಾರೆ ನೋಡಿ. ಅಂದರೆ ಯಾವುದು? 90, 85, 75, 60, 40 ಕ್ವಶನ್ ಮಾರ್ಕನ್ನು ನೀಡಿದ್ದಾರೆ. ಇದರ ಒಂದು ಸಂಖ್ಯೆಯನ್ನು ನಾವೇನು ಮಾಡಬೇಕು? ಕಂಡುಹಿಡಿಯೋಣ ಬನ್ನಿ. ಯಾವ ರೀತಿ ಅಂದರೆ 90ರಿಂದ ಎಷ್ಟು ಕಮ್ಮಿ ಆಗಿದೆ? ಎಷ್ಟು ಕಮ್ಮಿ ಆಗಿದೆ? 5 ಮೈನಸ್ ಆಗಿದೆ ನೋಡಿ. ಎಷ್ಟು ಮೈನಸ್ ಆಗಿದೆ? 90ರಿಂದ 85ಕ್ಕೆ 5 ಮೈನಸ್ ಆಗಿದೆ. 85ರಿಂದ ಒಂದು 75ಕ್ಕೆ 10 ಮೈನಸ್ ಆಗ್ಯದ. ಅದೇ ರೀತಿಗೆ 75ರಿಂದ 15ರವರೆಗೂ 15 ಮೈನಸ್ ಆಗ್ಯದ. 60ರವರೆಗೂ 15 ಮೈನಸ್ ಆಗಿದೆ. 60ರಿಂದ 40ವರೆಗೂ 20 ಮೈನಸ್ ಆಗಿದೆ ನೋಡಿ. ಇಲ್ಲಿ ಮೈನಸ್ ಆಗಿದೆ ಒಟ್ಟು ಎಲ್ಲ 5 5 ಹೆಚ್ಚಿಗೆ ಮೈನಸ್ ಆಗ್ತಾ ಬಂದಿದೆ. ಹಾಗಾದರೆ 25ರಿಂದ ಎಷ್ಟು ಮೈನಸ್ ಆಗಬೇಕೀಗ? 4ರಿಂದ 25 ಮೈನಸ್ ಆಗುತ್ತಾ? ಓಕೆ, ಆವಾಗ ಆನ್ಸರು ಸಿಗ್ತದೆ ನೋಡಿ. ಅಂದರೆ ಈ 40ಕ್ಕೆ ಒಂದು 25 ಮೈನಸ್ ಆದ್ರೆ ಎಷ್ಟು ಬರ್ತಂತ ನಾವು ಕಂಡುಹಿಡಿಬೇಕು. ಎಷ್ಟು ಬರ್ತಾ? 15 ಬರುತ್ತೆ. ಏನು ಬರ್ತಾ? 15 ಆನ್ಸರು ಸರಿಯಾದ ಉತ್ತರ. ಅಂದರೆ 15 ಸರಿಯಾದ ಉತ್ತರವಾಗಿದೆ ನೋಡಿ. ಆಯ್ಕೆಗಳಲ್ಲಿ ಎಲ್ಲಿದೆ 15 ಆನ್ಸರ್ ಡಿ ನೋಡಿ. 15 ಸರಿಯಾದ ಉತ್ತರ. 40ರಲ್ಲಿ 25 ಹೋದ್ರೆ 15 ಉಳಿತದೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ 8, 16, 32, 64 ಕ್ವಶನ್ ಮಾರ್ಕ್ ಮತ್ತು 756 ಅಂತ ಈ ರೀತಿಯಾಗಿ ನೀಡಲಾಗಿದೆ.
ಇದನ್ನು ಕಂಡುಹಿಡಿಯೋಣ ಬನ್ನಿ. 8, 16, 32, 64 ಕ್ವೆಶ್ಚನ್ ಮಾರ್ಕ್ ಮತ್ತು 256 ಈ ರೀತಿಯಾಗಿ ನೀಡಲಾಗಿದೆ. ಇದು ಇಂಟು 2 ಆಗಿದೆ ನೋಡಿ. ಓಕೆ, ಏನಾಗಿದೆ? ಇಂಟು 2 ಆಗಿದೆ. ಗುಣಿಲೆ 2 ಅಂದರೆ 8 2 16. ಅದೇ ರೀತಿಯಾಗಿ 16 2 32, 36 2 64 ಮತ್ತು 64 2 ಆಗಿರ್ತದೆ. ಈಗ ಮತ್ತು ಇದರಿಂದ ಇದಾಗಿರ್ತದೆ, ಇಂಟು 2 ಆಗಿರುತ್ತೆ. 64 2 ಎಷ್ಟಾದ ಕಂಡು ಹಿಡಿಬೇಕು. 64 ಇಂಟು 2, 4 2 8, 6 2 12, 128 ಇದಕ್ಕೆ ಸರಿಯಾದ ಉತ್ತರ ಇದೆ. ಇದು ಕರೆಕ್ಟ್ ಇದೆಯಲ್ಲ ಅಂತ ಇನ್ನೊಂದು ಸಲ ನೋಡ್ಬೇಕಂದ್ರೆ 128 ಇಂಟು 2 ಮಾಡಿದರೆ ಇದು 8 2 16, ಇಲ್ಲಿ 1 ಉಳಿತು. 12 2 24 ಪ್ಲಸ್ 1 25, 256 ಇದಕ್ಕೆ ಸರಿಯಾದ ಉತ್ತರ ಬಂದಿದೆ ನೋಡಿ. ಅಂದರೆ 128 ಇದಕ್ಕೆ ಸರಿಯಾದ ಉತ್ತರ. ಆಯ್ಕೆಗಳಲ್ಲಿ ಎಲ್ಲಿದೆ ಅಂತ ಕಂಡುಹಿಡಿದಾದರೆ ಆಪ್ಷನ್ ಸಿ ನಲ್ಲಿದೆ ನೋಡಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ 128. ಮುಂದಿನ ಪ್ರಶ್ನೆ ಹೋಗೋಣ. ಇವತ್ತಿನ ಮುಂದಿನ ಪ್ರಶ್ನೆ ಅದೇ ರೀತಿಯಾಗಿ ಇವತ್ತಿನ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಇದನ್ನು ಕೂಡ ನೀವೇನು ಮಾಡ್ಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಬೇಗನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಕಾಮೆಂಟ್ನಲ್ಲಿ ಸೂಪರ್ ಅಂತ ಒಂದು ಕಾಮೆಂಟನ್ನು ಹೊಡೆಯುವ ಮೂಲಕ ನಮಗೇನು ಮಾಡ್ಬೇಕಂದ್ರೆ ನೀವು ಮೋಟಿವೇಶನ್ ಹುರಿದುಂಬಿಸ್ಬೇಕು. ನಾವು ಇದೇ ರೀತಿಯಾಗಿ ವೀಡಿಯೋನ ಮಾಡ್ತಾ ಇರ್ತೀವಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಬಾಯ್. ಓಕೆ, ಎಲ್ಲರೂ ಸರಿಯಾದ ರೀತಿಯಲ್ಲಿ ಸ್ಟಡಿಯನ್ನು ಮಾಡಿ. ಬಾಯ್ ಫ್ರೆಂಡ್ಸ್.